ವರ್ಷಗಳ ಹಿಂದೆ HSR ಬಡಾವಣೆಯಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಇರಲಿಲ್ಲ. ಆದರೆ ಇತ್ತೀಚೆಗೆ ನಾವೆಲ್ಲಿ ನೋಡಿದ್ರೂ ಒಳ್ಳೆ ಅಗಲವಾದ ರೋಡ್ಸ್ ಇದೆ, ಫ್ಲೈಓವರ್ ಇದೆ, ಒಳ್ಳೊಳ್ಳೆ ಫುಟ್ಪಾತ್ಸ್ ಇದೆ, ಜನರಿಗೆ ವಾಕಿಂಗ್ ಮಾಡೋಕ್ಕೆ ಒಳ್ಳೆ ಪಾರ್ಕ್ಗಳಿದೆ, ಅನೇಕ ಕಡೆ ಕಾವೇರಿ ನೀರು ಬರ್ತಾ ಇದೆ, ಅನೇಕ ಬಡವರಿಗೆ ಹಕ್ಕುಪತ್ರಗಳು ಸಹ ದೊರೆತಿದೆ. ಇದೆಲ್ಲ ಹೇಗಾಯಿತು? ನಮ್ಮ BJPಯ MP ಆದಂಥ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಹಾಗೂ MLA ಆದಂಥ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿಯವರ ಶ್ರಮದ ಫಲ ಇದೆಲ್ಲ ಆಗಿದೆ. ಈಗ ಮುಂಬರುವಂತಹ BBM ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿರುವಂತಹ ಗುರುಮೂರ್ತಿ ರೆಡ್ಡಿಯವರನ್ನು ನಾವು ಈ ಕಾರಣಕ್ಕಾಗಿ ಬೆಂಬಲಿಸೋಣ. ಶ್ರೀ ಗುರುಮೂರ್ತಿ ರೆಡ್ಡಿಯವರು ಸರಳ ಸಜ್ಜನ ವ್ಯಕ್ತಿ. ಹಿಂದೆ ಅವರು CMC ಅಧ್ಯಕ್ಷರಾಗಿದ್ದಾಗ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಈ ಸೇವೆಯನ್ನು ಗುರುತಿಸಿ ಹಲವಾರು ಅವಾರ್ಡ್ಸ್ಗಳು ಸಹ ಅವರಿಗೆ ಬಂದಿದೆ. ಉತ್ತಮ CMC ಅವಾರ್ಡ್ ಹಾಗೂ ರಾಜ್ಯ ಪ್ರಶಸ್ತಿಯೂ ಬಂದಿದೆ. ಇದೇ ತಿಂಗಳು 22ನೇ ತಾರೀಕು ಶನಿವಾರ ನಡೆಯುವಂತಹ BBMP ಚುನಾವಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ BJPಯ ಕಮಲದ ಗುರುತಿಗೆ ಮತವನ್ನು ನೀಡುವ ಮುಖಾಂತರ ಸನ್ಮಾನ್ಯ ಶ್ರೀ ಗುರುಮೂರ್ತಿ ರೆಡ್ಡಿಯವರನ್ನು ಜಯಶೀಲರನ್ನಾಗಿ ಮಾಡೋಣ ಹಾಗೂ HSR ವಾರ್ಡ್ನ ಒಂದು ಮಾಡೆಲ್ ವಾರ್ಡ್ ಆಗಿ ಮಾಡೋಣ. ವೋಟ್ ಫಾರ್ BJP. 5 ವರ್ಷದಿಂದ HSR ಭಾಳ ಕೊಂಪಿಯಾಗಿತ್ತು. ಅವಾಗ ನೋಡೋಕ್ಕಾಗ್ತಿರ್ಲಿಲ್ಲ, ರೋಡ್ಗಳೆಲ್ಲ ಭಾಳ ಅಧ್ವಾನವಾಗಿತ್ತು. ಸತೀಶ್ ಶೆಟ್ಟಿ ಅವರು ಬಂದಮೇಲೆ ಭಾಳ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈಗ ನೋಡಿದ್ರೆ ದೊಡ್ಡ ದೊಡ್ಡ ರೋಡ್ಗಳು ಭಾಳ ವಿಶಾಲವಾಗಿ ಕಾಣುತ್ತೆ. ಗುರುಮೂರ್ತಿಗಳು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ BJP ಕ್ಯಾಂಡಿಡೇಟ್ ಅವರು ಇರೋದ್ರಿಂದ ನಮಗೆ ಭಾಳ HSRಲ್ಲಿ భాಳ ఇంప్రూవ్మెంట్ ಮಾಡ್ಬೋದು ಅಂತ ನನ್ನ అనిసిಕೆ. మేము 2003లో వచ్చామండి HSR లేఅవుట్కి. అప్పుడు అసలు ఇక్కడ ఏం లేదు. తర్వాత సతీష్ రెడ్డి గారు MLA అయిన తర్వాత డెవలప్మెంట్ అంతా జరిగింది. అనంతకుమార్ గారు కూడా చాలా బాగా డెవలప్ చేశారు. అందువల్ల మేము BJPకే ఓట్ చేయాలని నిర్ణయించాం. గురుమూర్తి రెడ్డి కూడా వ్యక్తిగతంగా చాలా మంచివాడనే పేరు ఉంది. ఆయనకు ಕೂಡ మేము ಓಟ್ చేస్తాం. ಗುರುಮೂರ್ತಿ ರೆಡ್ಡಿ ಅವರು ಸಹ ನಮ್ಗೆ ಹಳೆಯಿಂದ ಹಿಂದೆಯಿಂದಲೂ ಸಹ ಅವರು ನಮಗೆ ಸಹಾಯ ಮಾಡಿದ್ದಾರೆ. 20 ವರ್ಷದಿಂದ ನಾವೆಲ್ಲ ಬಂದಾಗ ನೀರು ಇಲ್ಲ, ಲೈಟ್ ಇರಲಿಲ್ಲ. ಆವಾಗ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಶ್ರೀಮಾನ್ ಗುರುಮೂರ್ತಿ ರೆಡ್ಡಿ ಕಾರ್ಪೊರೇಟಾಗಿ ನಿಂತಿರೋದು. ಹಾಗಾಗಿ ನಾವು ಅವರೆಲ್ಲನೂ ನಾವು ನೆನೆಸ್ಕೋಬೇಕಾದ ನಮ್ಮ ಕರ್ತವ್ಯ.